ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ನಟ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯದಿಂದ ಬಳಲ್ತಾ ಇರೋದು ಎಲ್ರಿಗೂ ಗೊತ್ತು. ಸೊ ಅವರೇ ಸ್ವತಃ ನಾನು ಅನಾರೋಗ್ಯದಿಂದ ಇದ್ದೇನೆ, ಈಗ ಇಷ್ಟರಲ್ಲೇ ಶಸ್ತ್ರಚಿಕಿತ್ಸೆಗೆ ಅಮೆರಿಕಕ್ಕೆ ಹೋಗ್ತೀನಿ ಅಂತ ಈ ಹಿಂದೆ ಹೇಳಿದ್ರು. ಸೊ ಅವರೇ ಸ್ವತಃವಾಗಿ ಈ ವಿಷಯವನ್ನ ಬಹಿರಂಗ ಪಡಿಸಿದ್ರಿಂದ ಅದು ಹೆಚ್ಚು ಕೂಡ ಇನ್ನು ಬೇರೆ ಸುದ್ದಿ ಆಗ್ಲಿಲ್ಲ. ಆದ್ರೆ ಇವತ್ತು ಡಿಸೆಂಬರ್ 18 ಅವರು ಅಮೆರಿಕಕ್ಕೆ ತೆರಳ್ತಾ ಇದ್ದಾರೆ. ಸೊ ಇದರ ಬೆನ್ನ ಹಿಂದೆಯೇ ಸಾಕಷ್ಟು ಸಿನಿಮಾ ರಂಗದ ಗಣ್ಯರು ಕೂಡ ಅವ್ರನ್ನ ಭೇಟಿ ಮಾಡಿ ಶುಭ ಹಾರೈಸಿದ್ದಾರೆ. ಬೆಳಗ್ಗೆ ಸುದೀಪ್ ಕೂಡ ಅವ್ರ ಮನೆಗೆ ಬಂದು ಶಿವಣ್ಣ ಅವ್ರನ್ನ ಪ್ರೀತಿಯಿಂದ ತಪ್ಪಿಕೊಂಡು ಮಾತಾಡಿರುವಂಥದ್ದು ವಿಶೇಷವಾಗಿತ್ತು. ಅಷ್ಟೇ ಅಲ್ಲ, BC ಪಾಟೀಲ್ ಕೂಡ ಬಂದಿದ್ರು. ಮತ್ತೆ ಒಂದಿಷ್ಟು ಜನ ಸಿನಿಮಾ ರಂಗದ ಅನೇಕ ನಟ ನಟಿಯರು ಕೂಡ ಕಾಲ್ ಮಾಡಿ ಅವರಿಗೆ ಧೈರ್ಯ ತುಂಬಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಮನೆ ಮುಂದೆ ಇವತ್ತು ಸಾಕಷ್ಟು ಫ್ಯಾನ್ಸ್ ಸೇರ್ಕೊಂಡಿದ್ರು. ಫ್ಯಾನ್ಸ್ ಗಳೆಲ್ಲ ಸೇರಿ ಶಿವಣ್ಣ ಅವರಿಗೆ ಶುಭವನ್ನ ಹಾರೈಸಿ ಕಳಿಸಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆಗೆ ಶಿವರಾಜ್ ಕುಮಾರ್ ಅವ್ರಿಗೂ ಇದೊಂದು ರೀತಿಯ ಒಂದಿಷ್ಟು ಭಾವುಕ ಸನ್ನಿವೇಶನೇ ಆಗಿತ್ತು. ಅವರ ಮನೆಗೆ ಅವರ ತಂಗಿ ಮತ್ತು ಸಹೋದರ ಅಳಿಯ ಎಲ್ಲರೂ ಕೂಡ ಹೋಗಿ ಶಿವಣ್ಣ ಅವ್ರನ್ನ ಭೇಟಿ ಮಾಡಿದ್ದಾರೆ. ಅದೊಂದು ರೀತಿ ಶಿವಣ್ಣ ಅವರಿಗೆ ಎಲ್ಲೋ ಒಂದು ಕಡೆಗೆ ಎದೆ ಭಾರ ಅಂತ ಅನಿಸಿದಂತೂ ನಿಜ. ಹೊರಗಡೆ ಮಾಧ್ಯಮದವ್ರನ್ನ ಉದ್ದೇಶಿಸಿ ಮಾತಾಡಿದಂಥ ಶಿವರಾಜ್ ಕುಮಾರ್ ಅವರು ಹೇಳಿದ್ದಿಷ್ಟು, ನನಗೆ ಅನಾರೋಗ್ಯ ಇದ್ದಿದ್ದು ನಿಜ, ಆದರೆ ಎಲ್ಲೂ ಕೂಡ ಮಾಧ್ಯಮದವರು ಇಷ್ಟು ದಿನ ವೈಭವೀಕರಿಸ್ತಿಲ್ಲ. ನಿಜಕ್ಕೂ ಅದು ನನ್ನ ಮೇಲಿನ ಪ್ರೀತಿ ತೋರಿಸ್ತಾ ಇದೆ. ಎಲ್ಲ ಒಂದು ಕಡೆಗೆ ನನಗೂ ಕೂಡ ಒಂದು ಸಣ್ಣ ಏನೋ ಭಯ ಇದ್ದೇ ಇರುತ್ತೆ. ನಾವು ಸ್ಟಾರ್ ಆದರೂ ಕೂಡ ಆ ಭಯ ಇರುತ್ತೆ. ಆದರೆ ಇದುವರೆಗೂ ನಾನು ಒಂದಿಷ್ಟು ಟೆಸ್ಟ್ ಮಾಡಿಸಿದ್ದೀನಿ, ಆದರೆ ಎಲ್ಲ ಕೂಡ ಇದುವರೆಗೂ ಯಾವುದೇ ರೀತಿಯಾದಂಥ ಸುದ್ದಿ ಬಂದಿಲ್ಲ. ಅಂದರೆ ಒಳ್ಳೆಯ ರೀತಿಯ ರಿಪೋರ್ಟ್ ಕೂಡ ಬಂದಿದೆ. ಹಾಗಾಗಿ ಒಂದಿಷ್ಟು ನಾನು ಆರಾಮಾಗಿ ಇದ್ದೀನಿ. ಸೊ ಡಿಸೆಂಬರ್ 24ನೇ ತಾರೀಕರಂದು ನನಗೆ ಶಸ್ತ್ರಚಿಕಿತ್ಸೆ ಆಗ್ತಾ ಇದೆ. ಅದ್ರ ಬಗ್ಗೆ ಭಯ ಇಲ್ಲ. ಆದರೆ ಇಷ್ಟು ದಿನಗಳ ಕಾಲ ನಾನು ಇರಲ್ಲ, ಹೆಚ್ಚು ಕಮ್ಮಿ ನಾನು 35 ದಿನಗಳ ಕಾಲ ಬೆಂಗಳೂರಲ್ಲಿ ಇರಲ್ಲ. ಅಂದರೆ ಇಡೀ ಇಂಡಿಯಾ ಬಿಟ್ಟೆ ನಾನು ಅಮೆರಿಕೆಗೆ ಹೋಗ್ತಿದ್ದೀನಿ. ಅದೆಲ್ಲ ಒಂದು ಕಡೆಗೆ ಸಣ್ಣ ನೋವು ಕಾಣ್ತಾ ಇದೆ, ಒಂದು ಬೇಸರದ ಸಂಗತಿ ಕೂಡ. ಆದರೂ ಅನಿವಾರ್ಯ, ಚಿಕಿತ್ಸೆಗಾಗಿ ನಾನು ಹೋಗಲೇಬೇಕು ಅನ್ನೋ ರೀತಿಯಾಗಿ ಮಾಡಿದ್ದಾರೆ. ಶಿವಣ್ಣ ಮಾತಾಡುವಾಗಲೂ ಕೂಡ ಒಂದಿಷ್ಟು ಎಲ್ಲೋ ಅವರಿಗೆ ಎದೆಯ ಭಾರ ಅಂತ ಅನಿಸಿದ್ದಂತೂ ನಿಜ. ಆ ರೀತಿಯಾದಂಥ ಮಾತುಗಳನ್ನು ಹಾಡಿದರು, ಒಂದಿಷ್ಟು ಭಾವುಕತೆಯನ್ನು ಕೂಡ ಹೊರ ಹಾಕಿದರು. ಸಾಕಷ್ಟು ಫ್ಯಾನ್ಸು ನನ್ನನ್ನು ಶುಭ ಹಾರೈಸಿದ್ದಾರೆ, ಒಳ್ಳೆಯದನ್ನೇ ನುಡಿದಿದ್ದಾರೆ, ಎಲ್ಲ ಕಡೆ ಪ್ರಾರ್ಥಿಸಿದ್ದಾರೆ. ಆಮೇಲೆ ಎಲ್ಲ ಕನ್ನಡ ಚಿತ್ರರಂಗದ ಬಹುತೇಕ ಸ್ಟಾರ್ ನಟರ ಏನಿದ್ದಾರೆ ಅವರ ಅಭಿಮಾನಿಗಳು ಕೂಡ ನನ್ನನ್ನು ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿರೋದು ನಿಜವಾಗಲೂ ಖುಷಿ ಕೊಟ್ಟಿದೆ. ಸೊ ಒಂದಿಷ್ಟು ನಟ ನಟಿಯರು ಕೂಡ ನನ್ನನ್ನು ಫೋನ್ ಮಾಡಿ ಧೈರ್ಯ ತುಂಬಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಸಣ್ಣ ಭಯ ಅಂತೂ ಇದ್ದೇ ಇರುತ್ತೆ. ಸೊ ಆಪ್ರೇಷನ್ ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಶಿವರಾಜ್ ಕುಮಾರ್ ಕೂಡ ಹೇಳಿದ್ದಾರೆ. ಸೊ ಈ ಹಿಂದೆ ಕೂಡ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ಅಂತ ಗೊತ್ತಾದಾಗ ಅವರ ಫ್ಯಾನ್ಸ್ ಅಷ್ಟೇ ಅಲ್ಲ, ಇಡೀ ಚಿತ್ರರಂಗದ ಅನೇಕರು ಕಂಡ ದೇವರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ರು. ಆಮೇಲೆ ಇತ್ತೀಚೆಗೆ ಶಿವರಾಜ್ ಕುಮಾರ್ ಮತ್ತು ದಂಪತಿ ತಿರುಪತಿಗೆ ಹೋಗಿದ್ರು ಕೂಡ, ಅಲ್ಲಿ ಹರಕೆ ಹೊತ್ತಿದ್ರು. ಅಲ್ಲಿ ಹರಕೆ ಹೊತ್ತಿ ಕೂಡ ಪೂಜೆ ಕೂಡ ನೆರವೇರಿಸ್ಕೊಂಡು ಬಂದಿದ್ರು. ಒಂದಿಷ್ಟು ದೇವರುಗಳನ್ನು ಮೊರೆ ಹೋಗಿದ್ರು. ಸೊ ಮೊನ್ನೆ ಅಷ್ಟೇ ಅವರು ಬೇರೆ ಸಂಬಂಧಿಕರು ಎಲ್ಲ ಸೇರಿ ಒಂದು ಪೂಜೆಯನ್ನು ಕೂಡ ನೆರವೇರಿಸಿದರು. ಅದೇನೇ ಇದ್ರೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಶಿವರಾಜ್ ಕುಮಾರ್ ಅಂದರೆ ಅದೊಂದು ಎನರ್ಜಿ ಇರ್ತಕ್ಕಂಥ ವ್ಯಕ್ತಿ. ಯಾವುದೇ ವೇದಿಕೆ ಮೇಲಾದರೂ ಆಗಲಿ ಒಂದು ಹಾಡು ಬಂತಂದರೆ ಒಂದು 4 ಸ್ಟೆಪ್ ಹಾಕಿ ರಂಜಿಸುವಂಥ ಹೀರೋ. ಸೊ ಹಾಗಾಗಿ ಸದಾ ಉತ್ಸಾಹದಿಂದಲೇ ಸದಾ ಚಿಲುಮೆಯಿಂದಲೇ ಇರ್ತಕ್ಕಂಥ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ಅಂತ ಗೊತ್ತಾದಾಗ ನಿಜಕ್ಕೂ ಬಹಳಷ್ಟು ಜನ ಬೇಸರವನ್ನು ಹೊರಹಾಕಿದರು. ಅಷ್ಟೆಲ್ಲ ಕಂಡಾಗ ಶಿವರಾಜ್ ಕುಮಾರ್ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಇಡೀ ಇಂಡಸ್ಟ್ರಿ ಅವರ ಜೊತೆ ಅವರ ಪರವಾಗಿ ನಿಂತಿತ್ತು. ಸೊ ಈಗಲೂ ಕೂಡ ಅವರು ಏನು ಅಮೆರಿಕಕ್ಕೆ ಹೊರಡುವ ಸಮಯದಲ್ಲೂ ಕೂಡ ಸಾಕಷ್ಟು ಜನ ಅವ್ರನ್ನ ಪ್ರೀತಿಯಿಂದಲೇ ಬೀಳ್ಕೊಟ್ಟಿದ್ದಾರೆ. ಶಿವಣ್ಣ ಕೂಡ ಅಷ್ಟೇ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ಎಲ್ರಿಗೂ ಹೇಳಿದ್ದಾರೆ. ಸೊ ಹಾಗಾಗಿ 35 ದಿನಗಳ ಕಾಲ ಮಾತ್ರ ನಾನು ಬೆಂಗಳೂರಲ್ಲಿಲ್ಲ, ಭಾರತ ಬಿಟ್ಟು ಹೊರಗೆ ಹೋಗ್ತಾ ಇದ್ದೀನಿ, ಚಿಕಿತ್ಸೆ ಪಡ್ಕೊಂಡು ಆದಷ್ಟು ಬೇಗ ಬರ್ತೀನಿ ಅಂತ ಕೂಡ ಶಿವರಾಜ್ ಕುಮಾರ್ ತುಂಬ ಉತ್ಸಾಹದಿಂದ ಹೇಳಿದ್ದಾರೆ. ಖಂಡಿತವಾಗಿಯೂ ಶಿವಣ್ಣ ಎನರ್ಜಿ ಇರ್ತಕ್ಕಂಥ ಮನುಷ್ಯ. ಸೊ ಸದಾ ಉತ್ಸಾಹದಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಆ ಎನರ್ಜಿ ಇಲ್ಲಿವರೆಗೂ ಕಾಪಾಡ್ಕೊಂಡ್ಬಂದಿದ್ರು, ಮುಂದೆ ಕೂಡ ಹಾಗೇ ಇರ್ತಾರೆ ಅಂತ ಎಲ್ಲರೂ ಕೂಡ ಭಾವಿಸಿದ್ದಾರೆ. ಸೊ ಶಿವಣ್ಣ ಯಾವುದೇ ವಿಚಾರವಾಗಲಿ ತುಂಬ ಈಸಿಯಾಗಿ ತೊಗೊಳ್ತಾ ಇದ್ರು. ಸೊ ಈ ಅನಾರೋಗ್ಯ ವಿಷಯವನ್ನು ಕೂಡ ಹಾಗೆ ತೊಗೊಂಡಿದ್ದಾರೆ. ಆದರೆ ಅವರ ಇರ್ತಕ್ಕಂಥ ಎನರ್ಜಿ ಮತ್ತು ಅವ್ರ ಪವರ್ಫುಲ್ ಆದಂಥ ಏನು ಶಕ್ತಿ ಇತ್ತು ಅದು ಇಲ್ಲಿವರೆಗೂ ಅವ್ರನ್ನ ನಡೆಸ್ಕೊಂಡು ಬಂದಿದೆ. ಸೊ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಆದಷ್ಟು ಬೇಗ ಅವರು ಗುಣಮುಖರಾಗಿ ಹೊರ ಬರ್ತಾರೆ ಅನ್ನೋ ಪ್ರಾರ್ಥನೆ ಎಲ್ಲರಲ್ಲೂ ಇದೆ. ಸೊ ಆದಷ್ಟು ಬೇಗ ಅವರು ಹೊರ ಬರ್ತಾರಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ.